ಎಜಿ ನ್ಯೂಸ್ಗೆ ಸ್ವಾಗತ. ಇವತ್ತು ಕರ್ನಾಟಕ ಬಂದ್ ಹಿನ್ನೆಲೆ ಕನ್ನಡ ಪರ ಸಂಘಟನೆ ವತಿಯಿಂದ ರಾಯಭಾಗ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಹಾಗೂ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಸೇರಿದ ಕನ್ನಡ ಕಾರ್ಯಕರ್ತರು ಎಂಎಸ್ ಹಾಗೂ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ ಹಾಗೂ ಎಂಎಸ್ ನಿಷೇಧ ಮಾಡಲು ಆಗ್ರಹಿಸಿದ್ದಾರೆ. ಕೆಲ ಕಾಲ ರಸ್ತೆ ತಡೆದು ಕೊನೆಗೆ ರಾಯಭಾಗ ಝೆಂಡಾ ವೃತ್ತದಲ್ಲಿ ಎಲ್ಲರೂ ಸೇರಿ ಪೊಲೀಸ್ ಠಾಣೆಯ ಸಿಪಿಐ ಮಂಡೂರ್ ಸರ್ ಹಾಗೂ ತಹಸೀಲ್ದಾರ್ ಮುಂಚೆ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಡ್ರೈವರ್ ಮೇಲೆ ಹಲ್ಲೆ ಮಾಡ್ತಾರ, ಹಲ್ಲೆ ಮಾಡಿದ ನಂತರ ಅದನ್ನ ಮುಚ್ಚ ಹಾಕ್ಬೇಕಂತೇಳಿ ಅವರ ಮೇಲೆ ಪೋಸ್ಕೋ ಕೇಸನ್ನ ದಾಖಲು ಮಾಡ್ತಾರ. ನಮ್ಮ ಇಡೀ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಬೆಂಗಳೂರಿನಿಂದ ಆಗಿರಬಹುದು, ಹುಬ್ಳಿಯಿಂದ ಆಗಿರಬಹುದು, ಎಲ್ಲರೂ ಸೇರಿ ಬೆಳಗಾವಿಗೆ ಬಂದಾಗ ಆ ಒಂದು ಪ್ರಕರಣವನ್ನ ಹಿಂಪಡಿತಾ ಇದ್ದಾರೆ ಅಂದ್ರೆ ಅದಕ್ಕೆ ಕನ್ನಡ ಪರ ಸಂಘಟನೆಗಳಾದ ಒಂದು ತಾಕತ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಕನ್ನಡ ಪರ ಸಂಘಟನೆಗಳು ನಾಡು ನುಡಿ ಅಂತೇಳಿ ಬಂದಾಗ ಎಲ್ಲಾ ಕನ್ನಡ ಮನಸ್ಸುಗಳು ಒಂದಾಗುವಂತ ಯಾವ್ದಾದ್ರೂ ರಾಜ್ಯ ಇದ್ರೆ, ಭಾಷೆಗೆ ಬೆಲೆ ಕೊಡ್ತಿರೋದು ಯಾವ್ದಾದ್ರು ರಾಜ್ಯ ಇದ್ರೆ ಅದು ನಮ್ಮ ಕರ್ನಾಟಕ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ಅರೇ ಮನೆ ಹೇಳಿದ್ರ ಏನ್ ಹೇಳಿದ್ರು, ನಾವು ಎಂಎಸ್ ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಅರೆಸ್ಟ್ ಮಾಡಿದೀವಿ, ಇದು ಮುಗೀತು ಅಂತೇಳಿ. ಹಿಂಗ ಮುಗಿಸೋದಲ್ಲ, ಹೆಂಗ ಮುಗಿಸ್ಬೇಕಪ್ಪ ಅಂದ್ರ ಕರ್ನಾಟಕದಲ್ಲಿ ಕನ್ನಡಿಗನ ಮುಟ್ಟಬೇಕಾದ್ರ ಇನ್ನೊಂದ್ ಸಾರಿ ವಿಚಾರ ಮಾಡಬೇಕು. ಈಗೇನ ಎಲ್ಲಾ ರಾಜ್ಯ ತುಂಬಾ ಕನ್ನಡ ಪರ ಸಂಘಟನೆಗಳು ಹೋರಾಟಗಾರಗಳನ್ನ ನೀವು ಪೊಲೀಸ್ ಇಲಾಖೆದವರು ಬಂಧನ ಮಾಡ್ತಾ ಇದ್ರಲ್ಲ, ಮೊದಲೇ ಏನಾದ್ರು ಇಂಥ ಘಟನೆಗಳಾದಾಗ ಎಂಇಎಸ್ ಸಂಘಟನೆದವರನ್ನ ಬಂಧನ ಮಾಡಿದ್ರೆ ಈ ಒಂದು ಹೋರಾಟ ಅವಶ್ಯ ಇರಲಿಲ್ಲ. ಹೋರಾಟ ನಾವು ಇವರೆಲ್ಲ ಯಾಕೆ ಮಾಡ್ತಾ ಇದ್ದಾರೆ, ಎಲ್ಲರೂ ಬೀದಿಗಿಳಿದಿಗೆ ಇವತ್ತು ಯಾಕೆ ಬಂದ್ ಮಾಡಿದ್ದಾರೆ? ಬಂದ್ ಮಾಡುವಂತ ಉದ್ದೇಶ ಏನೈತಂದ್ರ ಸರ್ಕಾರಕ್ಕೆ ನಮ್ಮ ಪ್ರಶ್ನೆಗಳು ಅರ್ಥ ಆಗ್ತಾ ಇಲ್ಲ, ಕನ್ನಡ ಭಾಷೆಗಳು ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ, ಕನ್ನಡ ಪರ ಹೋರಾಟಗಳು ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅವರಿಗೆ ಉತ್ತರ ಕೊಡುವಂತ ಸರ್ಕಾರಕ್ಕೆ ತಾಕತ್ತಿಲ್ಲ. ಅದಕ್ಕಾಗಿ ವಾಟಾಳ್ ನಾಗರಾಜ್ ಅವರು ಈ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ಶಿವರಾಮ್ ಅಂತ ರಾಜ್ಯಾಧ್ಯಕ್ಷರು ಹಾಗೂ ನನ್ನ ಅತ್ತೆಯಾಗಿರಂತ ತಾಂಬಳಿ ಅವರು ಏನ್ ತಾಲೂಕು ಅಧ್ಯಕ್ಷರಿದ್ದಾರೆ, ಇವರೆಲ್ಲ ಯಾಕೆ ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಕನ್ನಡ ಜಲ, ಕನ್ನಡ ನುಡಿ ಉಳಿಬೇಕಂತ ಮಾಡ್ತಾ ಇದಾರೆ. ಈಗೆಲ್ಲ ಬರೀರಿ, ಕನ್ನಡಕ್ಕೆ ಬರೀ 60% ಮೇಲೆ ನಾವು ಲೆಕ್ಕ ಹಾಕುವುದಿಲ್ಲ. ಕರ್ನಾಟಕಕ್ಕೆ 100ಕ್ಕೆ 100 ಬೇಕು, ನಮ್ಮದು ಇದು ಬೈಕ್. ಆದ್ರೆ ನೀವು ಬರೀ 60% ಅನ್ನೋದು ಅದು ಒಂದು ನಾವು ಅಳತೆ ಗೋಲ್ ಕೊಟ್ಟಂಗೆ ಆಗ್ತದೆ. ಕನ್ನಡಕ್ಕೆ ಅದರದೇ ಆದ ಒಂದು ಘನತೆ, ಗೌರವ ಒಂದು ಐತದೆ. ಸೊ ನೀವು ಅದನ್ನ 60% ತಂದು ಹೇಳಕ್ ಹೋಗ್ಬೇಡ್ರಿ. ಕರ್ನಾಟಕಕ್ಕೆ ಮತ್ತು ಕನ್ನಡ ಭಾಷಿಕರಿಗೆ, ಕನ್ನಡಿಗರಿಗೆ ಅದರದೇ ಆದ ಬೆಲೆ ಅದ. ಸೊ ನಾವು ಕನ್ನಡಕ್ಕಾಗಿ ಹೋರಾಟ ಮಾಡ್ತಾನೆ ಇರ್ತೀವಿ. ಎಳ್ಳೂರು ಗಲಾಟೆಗಳು ಆಯ್ತು, ಆ ಸಮಯದಲ್ಲಿ ಕೂಡ ಯಾವುದೇ ರೀತಿ ನ್ಯಾಯ ಸಿಗಲಿಲ್ಲ. ಸೊ ಸಾಕಷ್ಟು ಇನ್ನು ಕರ್ನಾಟಕ ಸರ್ಕಾರಕ್ಕೆ ನಾವು ಸಾಕಷ್ಟು ಬೇಡಿಕೆಗಳನ್ನ ಸಲ್ಲಿಸಿದ್ದೀವಿ, ಯಾವುದು ಕೂಡ ಇನ್ನೂವರೆಗೂ ಈಡೇರಿಕೆ ಆಗಿಲ್ಲ. ಅವು ಇನ್ನು ಪ್ರೊಸೆಸ್ ಅಲ್ಲಿ ಇದಾವೆ. ನಾವು ಮಾಡ್ತೀವಿ, ನಾಳೆ ನೋಡೋಣ, ನಾಳೆ ನೋಡೋಣ, ಅಧಿವೇಶನ ಬರ್ತಾರೆ ಇವರು. ಎಲ್ಲಿ ನಮ್ಮ ಚಳಿಗಾಲದ ಅಧಿವೇಶನಕ್ಕೋಸ್ಕರ ಬೆಳಗಾವಿಗೆ ಬರ್ತಾರೆ, ಅಧಿವೇಶನ ಮಾಡ್ತಾರಷ್ಟ, ಅದು ಹೆಸರಿಗೆ ಮಾತ್ರ. ಅವ್ರು ಬರೋದೇನು ಯಲಂಗೂಡು ಸೌದತ್ತಿ, ನಿಯಾಜ್ ಬಿರಿಯಾನಿ, ಸೊ ಇದಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಸೊ ನಾವು ಹೇಳೋದೇನು, ಕನ್ನಡಕ್ಕಾಗಿ ಬಂದಿರ್ತೀವಿ. ನೀವು ಅಧಿವೇಶನಕ್ಕೆ ಬಂದಾಗ ಇಲ್ಲಿಯ ಉತ್ತರ ಕರ್ನಾಟಕ ಭಾಗದ ಏನು ರೈತರ ಬೇಡಿಕೆಗಳಿದಾವ, ಕನ್ನಡಿಗರ ಬೇಡಿಕೆಗಳಿದಾವ, ಇಲ್ಲಿ ಜನಸಾಮಾನ್ಯರ ಬೇಡಿಕೆಗಳು, ಉತ್ತರ ಕರ್ನಾಟಕದ ಜನಸಾಮಾನ್ಯರ ಬೇಡಿಕೆಗಳು ಏನಿದಾವ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರದ್ದು ಏನು ಬೇಡಿಕೆಗಳಿದಾವ, ಅವ್ರ ಏನು ತೊಂದರೆಗಳಿದಾವ ಅದನ್ನೆಲ್ಲ ನೋಡ್ರಿ. ಮಹದಾಯಿ ಯೋಜನೆಗಳು ಪೆಂಡಿಂಗ್ ಅದ, ಅದು ಕೂಡ ಯಾವುದೂ ಇನ್ನೂ ಕಾರ್ಯಗತ ಆಗಿಲ್ಲ, ಇನ್ನೂ ನಡೀತಾನೆ ಇದಾವೆ. ಸೊ ಅದಕ್ಕೆಲ್ಲ ಏನು ಅಂಕಿತವಾಗಿ ನೀವು ಏನು ಉತ್ತರ ಕೊಡ್ತೀರಿ, ನೀವೇನು ಮಾಡ್ತೀರಿ ಅನ್ನೋದು ಭಾಳ ಪ್ರಶ್ನೆ. ಸೊ ಯಾವುದೇ ಕೆಲಸಕ್ಕೆ ಹೋಗ್ರಿ, ಎಲ್ಲೇ ಹೋಗ್ರಿ, ಈಗ ನೀವು ಸರ್ಕಾರಿ ಉದ್ಯಮಗಳಿಗೆ ಹೋಗ್ರಿ ಅಥವಾ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗ್ರಿ, ಯಾವುದೇ ಅಂಗಡಿಗಳಿಗೆ ಹೋಗ್ರಿ, ಯಾವುದೇ ಬಿಸ್ನೆಸ್ ಪ್ಲೇಸ್ಗಳು ಏನಿದಾವಲ್ಲ, ವ್ಯಾಪಾರಸ್ಥರ ಇದಕ್ಕೆ ಹೋದ್ರು ಕೂಡ ಅಲ್ಲಿ ಕೆಲವೊಂದಿಷ್ಟು ಮರಾಠಿಗರು ಇದ್ದಾರೆ. ಎಲ್ಲ ಮರಾಠಿಗರು ಅವರೇ ಅಂತಲ್ಲ, ಆದರೆ ಕೆಲವೊಂದಿಷ್ಟು ಮರಾಠಿಗರು ಹೆಂಗಂದ್ರೆ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಅಷ್ಟೇ ನಿಮ್ಗೆ ಅವರು ಸರಿಯಾದ ಪ್ರಕ್ರಿಯೆ ಕೊಡ್ತಾರೆ, ಇಲ್ಲಾಂದ್ರೆ ಅವ್ರು ಕೊಡೋದೇ ಇಲ್ಲ. ಅವ್ರು ಮರಾಠಿನೇ ಮಾತಾಡ್ಬೇಕು ನೀವು. ಅಂದ್ರೆ ಮರಾಠಿ ಅಷ್ಟೊಂದು ನಮ್ಮ ಬೆಳಗಾವಿ ಭಾಗದಲ್ಲಿ ಅಷ್ಟೊಂದು ವ್ಯಾಪಕವಾಗಿದೆ. ಇದನ್ನು ನಾವು ಖಂಡಿಸ್ತೀವಿ. ನಾವು ಕರ್ನಾಟಕದಲ್ಲಿದ್ದೀವಿ, ಸೊ ಕನ್ನಡ ಭಾಗದಲ್ಲಿದ್ದೀವಿ, ಕನ್ನಡದ ನೆಲದಲ್ಲಿದ್ದೀವಿ, ಇಲ್ಲೇ ಕೆಲಸ ಮಾಡ್ತೀವಿ,
ಇಲ್ಲಿ ಅನ್ನ ತಿಂತೀವಿ, ಇಲ್ಲಿ ನೀರು ಕುಡಿತೀವಿ. ಸೊ ಹಾಗಾಗಿ ಕರ್ನಾಟಕವಾಗಿ ಜಾಸ್ತಿ ಬೆಲೆ ಕೊಡ್ರಿ. ಈ ಸಮಯದಲ್ಲಿ ಶಿವರಾಮೇಗೌಡ ಕರ್ವೆ ರಾಜ್ಯಾಧ್ಯಕ್ಷರು, ಈಶ್ವರ್ ಗೂಡಾಜ್ ರಾಜ್ಯಾಧ್ಯಕ್ಷರು, ಕರ್ನಾಟಕ ಭೀಮ್ ರಕ್ಷಕ್ ಸಂಘಟನೆ ಹಾಗೂ ಕನ್ನಡ ಪರ ಹೋರಾಟಗಾರರು, ಅಣ್ಣ ಸಾಪ್ತೆಲೆ ಸಂಘ ಕರ್ವೆ ಜಿಲ್ಲಾ ಕಾರ್ಯದರ್ಶಿ ಬೆಳಗಾವಿ ಇಫ್ರಾನ್, ತಾಂಬೋಳಿ ರಾಯಭಾಗ ತಾಲೂಕು ಕರ್ವೆ ಅಧ್ಯಕ್ಷರು ಮಹಂತೇಶ್ ದೊಡ್ಡಮನಿ, ಕರ್ವೆ ತಾಲೂಕು ಉಪಾಧ್ಯಕ್ಷರು ರಾಯಭಾಗ ಗಗನ್ದೀಪ್, ಅವಳೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಯಭಾಗ ಮೋಸಿನ ಅಡ್ಡರ್, ಕರ್ವೆ ರಾಯಭಾಗ ತಾಲೂಕು ಕಾರ್ಯದರ್ಶಿ ಶಿವನಾಯಕ ಯಲ್ಲೂರ, ಪತ್ರಕರ್ತರು ರಾಯಭಾಗ ಪ್ರವೀಣ್ ಪೂಜೇರಿ, ಪತ್ರಕರ್ತರು ಹಾಗೂ ಕನ್ನಡ ಪರ ಹೋರಾಟಗಾರರು ಹನುಮಂತ ದಾಸರ ಕರ್ವೆ ಅಧ್ಯಕ್ಷರು, ಮೇಕಳಿ ಗ್ರಾಮ ಪರಸ ಸಣ್ಣಕಿ ಕರ್ವೆ ಉಪಾಧ್ಯಕ್ಷರು, ಮೇಕಳಿ ಗ್ರಾಮೀಣ ಮುಸ್ತಫಾ ಯಾದಗುಡಿ, ಅಸ್ಲಂ ಪಿಂಡಾರಿ, ಬಂತಿ ನವಾಜ್ ಶೇಖ್, ಶಬೀರ್, ಗೌಂಡಿ ನಿಯಾಜ್ ಸತ್ತಾರ್ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.